ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ಹೇಳಿ ಆಲ್ರೆಡಿ ತಮಿಳ್ ನಲ್ಲಿ ನೋಡಿರ್ತೀರಾ. ಸೊ ನಾನ್ ಇವತ್ತು ಡಾರ್ಕ್ ಸರ್ಕಲ್ ರಿಮೂವ್ ಆಗ್ಲಿಕ್ಕೆ ಒಂದು ಕ್ರೀಮ್ ತೋರಿಸ್ತಾ ಇದ್ದೀನಿ. ಸೊ ತುಂಬಾ ಜನ ಕೇಳ್ತಾನೆ ಇರ್ತೀರಾ, ಮ್ಯಾಮ್ ನಮ್ ಫೇಸ್ ಅಲ್ಲಿ ಡಾರ್ಕ್ ಸರ್ಕಲ್ ತುಂಬಾ ಆಗ್ಬಿಟ್ಟಿದೆ, ಮತ್ತೆ ಪಫಿನೆಸ್ ಆಗಿದೆ ಅಂಡ್ ಫೈನ್ ಲೈನ್ಸ್ ರಿಂಕಲ್ಸ್ ಎಲ್ಲದೂ ಇದೆ, ಒಂದು ಒಳ್ಳೆ ಪ್ರಾಡಕ್ಟ್ ಇದ್ರೆ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರಿ. ಸೊ ನಾನು ಡಾಕ್ಟರ್ ಹತ್ರ ಕೇಳಿದಾಗ ಒಂದು ಪ್ರಾಡಕ್ಟ್ ನ ನಂಗೆ ತೋರಿಸಿದ್ದಾರೆ. ಸೊ ಸಾಕಷ್ಟು ನಾನು ನಿಮ್ಗೆ ತೋರಿಸಿದೀನಿ ಆಲ್ರೆಡಿ. ಅಂಡ್ ಅದರಲ್ಲಿ ಇವಾಗ ಹೊಸದಾಗಿ ನಮ್ಮ ಚಾನಲ್ ಎಲ್ಲ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ಸೊ ಅವರೇ ಕೇಳ್ತಾ ಇರ್ಬೋದು ಅಂತ ಅನ್ಕೊಂಡು ಸೊ ಡಾಕ್ಟರ್ ಹತ್ರ ಕೇಳಿದಾಗ ಇನ್ನೊಂದು ಕೂಡ ತೋರಿಸಿದ್ದಾರೆ. ಸೊ ಅದನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ. ಈ ಸರಿ ನೀವು ಕೂಡ ಚೂಸ್ ಮಾಡಿ ಯೂಸ್ ಮಾಡಬಹುದು. ಸೊ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ವಿತಿನ್ ನಿಮ್ಗೆ 1 ಮಂತ್ ಅಲ್ಲೇ ಫುಲ್ ರಿಸಲ್ಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಏನ್ ನಿಮ್ಮ ಕೆಳಗಡೆ ಕಣ್ಣಿನ ಕೆಳಗಡೆ ಡಾರ್ಕ್ ಸರ್ಕಲ್ ಇದೆ ನೋಡಿ, ಅದೆಲ್ಲದೂ ಕೂಡ ಕ್ಲಿಯರ್ ಆಗುತ್ತೆ. ಸೊ ಹೇಗೆ ಯೂಸ್ ಮಾಡಬೇಕು ಅಂಡ್ ಏನೆಲ್ಲ ಪ್ರಿಕಾಷನ್ಸ್ ತಗೋಬೇಕು ಅಂಡ್ ಯಾವ್ದು ಅಂಡ್ ಮತ್ತೆ ಏನೆಲ್ಲ ಎಕ್ಸ್ಟ್ರಾ ಬೆನಿಫಿಟ್ ಸಿಗುತ್ತೆ ಈ ಒಂದು ಕ್ರೀಮ್ ಯೂಸ್ ಮಾಡೋದ್ರಿಂದ ಅಂತ ಹೇಳಿ ಫುಲ್ ಡೀಟೇಲ್ ಇನ್ಫಾರ್ಮೇಶನ್ ಕೊಡ್ತೇನೆ. ಸೊ ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ನೋಡಬೇಡಿ, ಫುಲ್ ವಿಡಿಯೋನ ವಾಚ್ ಮಾಡಿ. ಅಂಡ್ ಹಾಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಲ್ಲ, ಹೊಸದಾಗಿ ನಮ್ಮ ಚಾನಲ್ ನಲ್ಲಿ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಒಂದು ತಿಂಗಳಲ್ಲಿ ಡಾರ್ಕ್ ಸರ್ಕಲ್ಸ್ ಎಲ್ಲರೂ ಕೂಡ ಕ್ಲಿಯರ್ ಮಾಡುವಂತ ಒಂದು ಕ್ರೀಮ್ ಯಾವುದು ಅಂತ ಹೇಳಿದ್ರೆ ಡಾಟ್ ಅಂಡ್ ಕೀ ಪೊಮೊಗ್ರನೇಟ್ ಐ ಕ್ರೀಮ್ ಅಂತ ಹೇಳಿ ನೋಡ್ತಾ ಇದೆಯಲ್ಲ. ಪ್ಯಾಕೇಜಿಂಗ್ ಈ ರೀತಿ ಇದೆ, ತುಂಬಾನೇ ಕ್ಯೂಟ್ ಆಗಿದೆ ಅಂತಾನೆ ಹೇಳ್ಬೋದು. ಬಿಕಾಸ್ ಅಲ್ಲಿ ಪೊಮೊಗ್ರನೇಟ್ ಆಕ್ಟಿವ್ ಆಗಿದೆ. ಸೊ ಹಾಗಾಗಿ ತುಂಬಾ ಕ್ಯೂಟ್ ಪ್ಯಾಕೇಜಿಂಗ್ ಅಲ್ಲಿ ಪೊಮೊಗ್ರನೇಟ್ ಇದೆ ಅನ್ನೋ ಹಾಗೆ ಇದು ಪ್ಯಾಕೇಜ್ ಮಾಡಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ ಅಲ್ವಾ. ಸೊ ಈ ಪ್ಯಾಕೇಜಿಂಗ್ ಎಷ್ಟು ಚೆನ್ನಾಗಿದೆ ಅಷ್ಟು ಚೆನ್ನಾಗಿ ನಿಮ್ಗೆ ರಿಸಲ್ಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಕ್ರೀಮ್ ಅಲ್ಲಿ ಆಂಟಿ ಆಕ್ಸಿಡೆಂಟ್ ತುಂಬಾನೇ ರಿಚ್ ಆಗಿ ಇರೋದ್ರಿಂದ ಏನ್ ಈ ಏರಿಯಾ ಫುಲ್ ಡಾರ್ಕ್ ಇರುತ್ತೆ ನೋಡಿ, ಅದು ಲೈಟನ್ ಆಗುತ್ತೆ, ರೇಡಿಯಂಟ್ ಸ್ಕಿನ್ ಆಗಿ ತುಂಬಾನೇ ಸಾಫ್ಟ್ ಆಗಿ ತುಂಬಾನೇ ಸ್ಮೂತ್ ಆಗಿ ಕಾಣುತ್ತೆ ಆ ಒಂದು ಏರಿಯಾ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ಈ ಒಂದು ಕ್ರೀಮ್ ತುಂಬಾನೇ ಲೈಟ್ ವೇಟ್ ಕೂಡ ಆಗಿದೆ. ಮತ್ತೆ ಇದು ತುಂಬಾ ಲೈಟ್ ವೇಟ್ ಕ್ರೀಮಿ ಫಾರ್ಮ್ ಅಲ್ಲಿ ಇರೋದ್ರಿಂದ ಬೇಗನೆ ಏರಿಯಾ ಒಳಗಡೆ ಆ ಸ್ಕಿನ್ ಒಳಗಡೆ ಅಬ್ಸರ್ವ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಲ್ಲಿ ಏನಾದ್ರು ಡೆಡ್ ಸ್ಕಿನ್ ಸೆಲ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದನ್ನ ಫುಲ್ ಕ್ಲಿಯರ್ ಮಾಡುತ್ತೆ. ಮತ್ತೆ ಇದು ನಾನ್ ಗ್ರೇಸಿ, ನಾನ್ ಆಯಿಲಿ, ನಾನ್ ಸ್ಟಿಕ್ಕಿ ಫೀಲ್ ಕೊಡುತ್ತೆ. ಸೊ ನೀವೇನು ಅಪ್ಲೈ ಮಾಡೇ ಇರೋ ರೀತಿನಲ್ಲಿ ಇದು ನಿಮ್ಗೆ ಫೀಲ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ನಾನು ಹಾಗೆ ಹೇಳ್ತಾಗೆ ನಿಮ್ಗೆ ಎಕ್ಸ್ಟ್ರಾ ಬೆನಿಫಿಟ್ ಗಳು ಕೂಡ ಈ ಒಂದು ಕ್ರೀಮ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಸಿಗತ್ತೆ ಅಂತ ಹೇಳಿದೆ ಅಲ್ವಾ. ಸೊ ಏನಿಲ್ಲ ಅಂತ ಹೇಳಿದ್ರೆ ಈ ಏರಿಯಾದಲ್ಲಿ ನಿಮ್ಗೆ ಏನಾದ್ರು ಪಫಿನೆಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಸೊ ಸ್ವಲ್ಪ ಜನರಿಗೆ ಪಫಿನೆಸ್ ಇರುತ್ತೆ. ನಾನು ನಿಮ್ಗೆ ಪಿಕ್ ಕೂಡ ತೋರಿಸ್ತೀನಿ. ಸೊ ಪಫಿನೆಸ್ ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕಡಿಮೆ ಮಾಡುತ್ತೆ. ಮತ್ತೆ ಫೈವ್ ಲೈನ್ಸ್ ಆಗಿರ್ಬೋದು, ರಿಂಕಲ್ಸ್ ಆಗಿರ್ಬೋದು, ಅದು ಕೂಡ ಕ್ಲಿಯರ್ ಆಗುತ್ತೆ. ಡಾರ್ಕ್ ಸರ್ಕಲ್ ಕೂಡ ಕ್ಲಿಯರ್ ಆಗುತ್ತೆ. ಮತ್ತೆ ಏರಿಯಾ ಸ್ವಲ್ಪ ಡ್ರೈನೆಸ್ ಏನಾದ್ರು ಅನಿಸ್ತಿತ್ತು ಅಂತ ಹೇಳಿದ್ರೆ ಮಾಯಶ್ಚರೈಸರ್ ನ ಇದು ಪ್ರೊವೈಡ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ತುಂಬಾ ಸ್ಮೂತ್ ಆಗಿ ತುಂಬಾನೇ ಯೂತ್ಫುಲ್ ಆಗಿ ಕಾಣಿಸುತ್ತೆ. ಮತ್ತೆ ಈ ಕ್ರೀಮ್ ನೀವು ಯೂಸ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಕೂಡ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅಂತಾನೆ ಹೇಳ್ಬೋದು. ಕೊಲಾಜಿನ್ ಪ್ರೊಡಕ್ಷನ್ ಕೂಡ ತುಂಬಾ ಚೆನ್ನಾಗುತ್ತೆ. ಸೊ ಎರಡೂ ಚೆನ್ನಾಗಿತ್ತು ಅಂತ ಹೇಳಿದ್ರೆ ನಿಮಗೆ ಡಾರ್ಕ್ ಸರ್ಕಲ್ ಬರೋದಿಲ್ಲ. ಓಕೆ, ಅಂಡ್ ಆಲ್ಸೋ ಡ್ರೈನೆಸ್ ಕೂಡ ಅನ್ಸೋದಿಲ್ಲ. ಮತ್ತೆ ಬೇಗ ಫೈಲೆನ್ಸ್ ರಿಂಕಲ್ಸ್ ಏನು ಕೂಡ ಬರೋದಿಲ್ಲ. ಸೊ ಈ ಜೆಲ್ ಯೂಸ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಅಂಡ್ ಆಲ್ಸೋ ಕೊಲಾಜಿನ್ ಪ್ರೊಡಕ್ಷನ್ ಕೂಡ ತುಂಬಾ ಚೆನ್ನಾಗುತ್ತೆ. ಸೊ ಇದಷ್ಟು ಪ್ರಾಬ್ಲಮ್ಸ್ ಎಲ್ಲದೂ ಕೂಡ ಕ್ಲಿಯರ್ ಮಾಡುತ್ತೆ ವಿತಿನ್ 1 ಮಂತ್ ಅಲ್ಲಿ ಅಂತಾನೆ ಹೇಳ್ಬೋದು. ಓಕೆನಾ. ಸೊ 1 ಮಂತ್ ಅಲ್ಲೇ ರಿಸಲ್ಟ್ ಕೊಡುತ್ತೆ ಅಂತ ಹೇಳಿದ್ರೆ ಇದರಲ್ಲಿ ತುಂಬಾನೇ ಪವರ್ಫುಲ್ ಆಗಿರುವಂತಹ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಗಳು ಇರಬೇಕಲ್ಲ. ಸೊ ಹೌದು, ಇದರಲ್ಲಿ 4 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಗಳಿದೆ. ಸೊ ಯಾವ್ದೆಲ್ಲ ಇದೆ ಅಂತ ಹೇಳಿದ್ರೆ ಫಸ್ಟ್ ಒನ್ ಬಂದು ರೆಟಿನಾಲ್ ಇದೆ ಅಂಡ್ ಸೆಕೆಂಡ್ ಒನ್ ಪೊಮೊಗ್ರನೇಟ್ ಇದೆ ಅಂಡ್ ಥರ್ಡ್ ಒನ್ ಕೆಫೇನ್ ಇದೆ ಅಂಡ್ ಫೋರ್ತ್ ಒನ್ ರೋಸಿಪ್ ಆಯಿಲ್. ಸೊ ಎಲ್ಲ ಅಂಡರ್ ಐ ಡಾರ್ಕ್ ಸರ್ಕಲ್ಸ್ ಗೆ, ಪಫಿನೆಸ್ ಗೆ, ಫೈನ್ ಲೈನ್ಸ್, ರಿಂಕಲ್ಸ್ ಕಡಿಮೆ ಮಾಡಕ್ಕೆ ಇರುವಂತಹ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಗಳೇ ಇರುವಂತದ್ದು. ಸೊ ಇಷ್ಟ ಆದ್ರೆ ಯೂಸ್ ಮಾಡಿ, ತುಂಬಾ ಚೆನ್ನಾಗಿ 1 ಮಂತ್ ಅಲ್ಲಿ ನಿಮ್ಗೆ ರಿಸಲ್ಟ್ ಸಿಗುತ್ತೆ. ಅಂಡ್ ಹೇಗೆ ಯೂಸ್ ಮಾಡ್ಬೇಕು ಅಂತ ಹೇಳಿದ್ರೆ ಈ ಕ್ರೀಮ್ ನೀವು ಓನ್ಲಿ ನೈಟ್ ಮಾತ್ರ ಯೂಸ್ ಮಾಡ್ಬೇಕು, ಮಾರ್ನಿಂಗ್ ಟೈಮ್ ಯೂಸ್ ಮಾಡೋ ಹಾಗಿಲ್ಲ. ಓಕೆನಾ. ಸೊ ನೈಟ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಫಸ್ಟ್ ಅಂಡರ್ ಐ ನೀಟಾಗಿ ವಾಶ್ ಮಾಡ್ಕೊಂಡು ಡ್ರೈ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಕ್ವಾಂಟಿಟಿ ಅಂದ್ರೆ ಪ್ರೆಸ್ ಮಾಡ್ಬೇಕು. ಈ ಪ್ಯಾಕೇಜ್ ಏನಿದೆ ಅಲ್ವಾ, ಸೊ ಇದು ಮೆಟಲ್ ಅಪ್ಲಿಕೇಟರ್ ಆಗಿರುತ್ತೆ. ಸೊ ನೀವು ಹೀಗೆ ಪ್ರೆಸ್ ಮಾಡಿದ್ರೆ ಸಾಕು. ನಾನು ನಿಮ್ಗೆ ಇಲ್ಲೊಂದು ವಿಡಿಯೋ ಅಥವಾ ಒಂದು ಫೋಟೋ ಕೂಡ ನಿಮ್ಗೆ ತೋರಿಸ್ತೀನಿ. ಸೊ ಪ್ರೆಸ್ ಮಾಡಿದ್ರೆ ಸಾಕು, ನಿಮ್ಗೆ ಸ್ವಲ್ಪ ಬರುತ್ತೆ, ಸ್ವಲ್ಪ ಕ್ರೀಮ್ ಬರುತ್ತೆ. ಸೊ ಅದನ್ನ ನೀಟಾಗಿ ಈ ರೀತಿನಲ್ಲಿ ಡಾಟ್ ಇಟ್ಟು ಆ ಮೆಟಲ್ ಅಪ್ಲಿಕೇಟರ್ ಅಲ್ಲೇ ನೀವು ನೀಟಾಗಿ ಈ ರೀತಿನಲ್ಲಿ ಮಸಾಜ್ ಮಾಡಿ. ಓಕೆನಾ. ಸೊ ನೀಟಾಗಿ ಬ್ಲೆಂಡ್ ಮಾಡಿ ಅದೆಲ್ಲದೂ ಕೂಡ ಡ್ರೈ ಆಗುತ್ತೆ. ಸೊ ಇನ್ನು ಸ್ವಲ್ಪ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಕೈಯಲ್ಲಿ ನೀವು ಈ ಫಿಂಗರ್ ಇರುತ್ತೆ ನೋಡಿ, ರಿಂಗ್ ಫಿಂಗರ್. ಸೊ ರಿಂಗ್ ಫಿಂಗರ್ ಅಲ್ಲಿ ನೀವು ನೀಟಾಗಿ ಮಸಾಜ್ ಮಾಡ್ಬೇಕು. ಓಕೆನಾ. ಸೊ ಯಾಕೆ ರಿಂಗ್ ಫಿಂಗರ್ ಯೂಸ್ ಮಾಡ್ಬೇಕು ಅಂತ ಹೇಳಿದ್ರೆ ಸೊ ಇದು ತುಂಬಾ ನಿಮ್ಗೇನು ಪ್ರೆಷರ್ ಬೀಳೋದಿಲ್ಲ. ಬೇರೆ ಫಿಂಗರ್ ಗೆ ಕಂಪೇರ್ ಮಾಡಿದ್ರೆ ಇದು ತುಂಬಾ ಪ್ರೆಷರ್ ಅಷ್ಟೇನು ಬೀಳೋದಿಲ್ಲ. ಮತ್ತೆ ಇದು ತುಂಬಾ ಸೆನ್ಸಿಟಿವ್ ಏರಿಯಾ ಅಲ್ವಾ, ಸೊ ಅಂಡರ್ ಐ. ಸೊ ಹಾಗಾಗಿ ನೀವು ರಿಂಗ್ ಫಿಂಗರ್ ಅಲ್ಲೇ ನೀವು ಈ ರೀತಿಯಲ್ಲಿ ಟ್ಯಾಪ್ ಮಾಡಿ ಅಥವಾ ನೀಟಾಗಿ ಮಸಾಜ್ ಮಾಡಿ ಅದೆಲ್ಲದೂ ಕೂಡ ಡ್ರೈ ಆದ್ಮೇಲೆ ನೀವು ಮಲಗಲಿಕ್ಕೆ ಹೋಗಿ. ಅಂಡ್ ಮಾರ್ನಿಂಗ್ ನೀವು ಮಸ್ಟ್ ಅಂಡ್ ಶುಡ್ ನಿಮ್ಮ ಸ್ಕಿನ್ ಕೇರ್ ರೂಟೀನ್ ಅಂದ್ರೆ ಮಾಯಶ್ಚರೈಸರ್ ಆಗಿರ್ಬೋದು, ಸೀರಮ್ ಆಗಿರ್ಬೋದು, ಮತ್ತೆ ಸನ್ಸ್ಕ್ರೀನ್ ಎಲ್ಲ ಅಪ್ಲೈ ಮಾಡಬೇಕು. ಸೊ ಅವಾಗ ನಿಮ್ಗೆ ತುಂಬಾ ಬೇಗ ಪ್ರೊಟೆಕ್ಷನ್ ಸಿಗುತ್ತೆ, ರಿಸಲ್ಟ್ ಆಲ್ಸೋ ನಿಮ್ಗೆ ಸಿಗುತ್ತೆ. ಫೈನಲ್ ಆಗಿ ಈ ಕ್ರೀಮ್ ಯಾರು ಯೂಸ್ ಮಾಡಬೇಕು, ಯಾರು ಯೂಸ್ ಮಾಡಬಾರ್ದು ಅಂತ ಹೇಳಿ. ಸೊ ನೀವೇನಾದ್ರು ಬ್ರೆಸ್ಟ್ ಫೀಡಿಂಗ್ ಮದರ್, ಪ್ರೆಗ್ನೆಂಟ್ ಲೇಡೀಸ್, ಮತ್ತೆ ಬಿಲೋ 18 ಇಯರ್ಸ್ ಇದ್ದೀರಾ ಅಂತ ಹೇಳಿದ್ರೆ ನೀವು ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಎಬೋ 18 ಇಯರ್ಸ್ ಗಂಡ್ ಮಕ್ಕಳು, ಹೆಣ್ಮಕ್ಳು, ಮತ್ತೆ ಎಲ್ಲಾ ಸ್ಕಿನ್ ಟೈಪ್ ವರ್ಗೂ ಕೂಡ ಸೂಟ್ ಆಗುತ್ತೆ. ನಿಮ್ಗೆ ಡಾರ್ಕ್ ಸರ್ಕಲ್ಸ್ ಇತ್ತು ಅಂತ ಹೇಳಿದ್ರೆ ಯೂಸ್ ಮಾಡಬಹುದು. ಅಂಡ್ ಎಷ್ಟು ಪ್ರೈಸ್ ಸಿಗುತ್ತೆ ಈ ಒಂದು ಕ್ರೀಮ್ ಅಂತ ಹೇಳಿದ್ರೆ ಬರೀ 441 ರೂಪಾಯಿನಲ್ಲೇ ಸಿಗುತ್ತೆ ಅಷ್ಟೇ. ಓಕೆನಾ. ಸೊ ನೀವು 1 ಟೈಮ್ ತಗೊಂಡ್ರೆ ಸಾಕು, ನೀವು ಖಾಲಿ ಮಾಡೋಷ್ಟರಲ್ಲಿ ನಿಮ್ಮ ಡಾರ್ಕ್ ಸರ್ಕಲ್ಸ್ ಎಲ್ಲದೂ ಕೂಡ ಕ್ಲಿಯರ್ ಆಗಿರುತ್ತೆ.
ಮತ್ತೆ ನಿಮ್ದು ಏನಾದ್ರು ಡಾರ್ಕ್ ಸರ್ಕಲ್ ಬೈ ಜೆನೆಟಿಕ್ ಆಗಿ ಏನಾದ್ರು ಬಂದಿತ್ತು ಅಂತ ಹೇಳಿದ್ರೆ ಸೊ ನಿಮ್ಗೆ ಸ್ವಲ್ಪ ರಿಸಲ್ಟ್ ಸಿಗುತ್ತೆ ಬಿಟ್ರೆ ಫುಲ್ ಕ್ಲಿಯರ್ ಏನು ಆಗೋದಿಲ್ಲ. ಓಕೆನಾ. ಸೊ ಜೆನೆಟಿಕ್ ಆಗಿ ಬಂದಿರೋದನ್ನ ಕ್ಲಿಯರ್ ಮಾಡ್ಲಿಕ್ಕೆ ಯಾವ್ದೇ ರೀತಿ ಕ್ರೀಮ್ಸ್ ಗಳಾಗಿರ್ಬೋದು ಟ್ರೀಟ್ಮೆಂಟ್ ಇಲ್ಲ. ಸೊ ನಿಮ್ಗೆ ಸ್ವಲ್ಪ ಒಂದು ಲೈಟ್ ಅಲ್ಲಿ ಆಗ್ಬೋದು ಅಷ್ಟೇನೆ. ಬಟ್ ನಿಮ್ಗೆ ಇವಾಗ ಸ್ಟಡೀಸ್ ಮಾಡ್ತಿರ್ತೀರಾ, ತುಂಬಾ ಮೊಬೈಲ್ ನೋಡ್ತಿರ್ತೀರಾ, ತುಂಬಾ ಸ್ಟ್ರೆಸ್ ಇಂದ ಬಂದಿರುತ್ತೆ, ಬೇರೆ ಏನಾದ್ರು ರೀಸನ್ ಇಂದ ಬಂದಿತ್ತು ಅಂತ ಹೇಳಿದ್ರೆ ಡಾರ್ಕ್ ಸರ್ಕಲ್ ನಿಮ್ಗೆ 1 ಮಂತ್ ಅಲ್ಲೇ ಕ್ಲಿಯರ್ ಆಗುತ್ತೆ. ಸೊ ಇದು ಡಾಕ್ಟರ್ ನೀಟ್ ಆಗಿ ಹೇಳಿದ್ದಾರೆ. ಸೊ ಹಾಗಾಗಿ ನಿಮ್ಗೂ ಕೂಡ ಹೇಳಿದೀನಿ. ಸೊ ಇಷ್ಟ ಆದ್ರೆ ನೀವು ಕೂಡ ಪರ್ಚೇಸ್ ಮಾಡಿ. ಅಂಡ್ ಈ ಕ್ರೀಮ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ. ಒರಿಜಿನಲ್ ಸೈಟ್ ಲಿಂಕ್ ಕೊಟ್ಟಿರ್ತೇನೆ. ಆ ಮೂಲಕನೇ ಹೋಗಿ ಪರ್ಚೇಸ್ ಮಾಡಿ. ಇಷ್ಟ ಆದ್ರೆ ಬೇರೆ ಸೈಟ್ ಅಲ್ಲಿ ಹೋಗಿ ಕಡಿಮೆ ಪ್ರೈಸ್ ಅಲ್ಲಿ ಸಿಗ್ತಿದೆ ಅಥವಾ ಏನೋ ಒಂದು ಚೆನ್ನಾಗಿದೆ ಆಫರ್ ಇದೆ ಅಂತ ಹೇಳಿ ಅಲ್ಲೆಲ್ಲ ನೀವು ತಗೊಂಡು ಏನಾದ್ರು ಡೂಪ್ ಬಂತು ಅಂತ ಹೇಳಿದ್ರೆ ಸೊ ಪ್ಲೀಸ್ ಬ್ಲೇಮ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಓಕೆ. ಆದ್ರೆ ಪರ್ಚೇಸ್ ಮಾಡಿ, ಯೂಸ್ ಮಾಡಿ. ಅಂಡ್ ಈ ವಿಡಿಯೋದಲ್ಲಿ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಹಾಗೆ ವಿಡಿಯೋನ ಎಲ್ಲರೂ ಕೂಡ ತಪ್ಪದೆ ಶೇರ್ ಮಾಡಿ ಮತ್ತೆ ಲೈಕ್ ಮಾಡೋದಂತೂ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.